ಅಮ್ಮ ಅಮ್ಮ ಅದಕ್ಕೆ ಸುಶಿ ಏನೇ ಫೋನ್ ಮಾಡ್ಲಿಲ್ಲ, ಏನಿಲ್ಲ, ಸಡನ್ ಆಗಿ ಬಂದ್ಬಿಟ್ಟೆ. ತಗೋ ಮೊದ್ಲು ನೀರ್ ಕುಡಿ. ಅಮ್ಮ ಇಲ್ಲದಕ್ಕೆ ಕಾಣ್ತಾನೆ ಇಲ್ಲ. ಅಮ್ಮ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ ಸುಶಿ, ಇನ್ನೇನ್ ಬರ್ತಾರೆ. ಏನ್ ವಿಷಯ? ಅಯ್ಯೋ ಹೋಗಿ ಅದಕ್ಕೆ ನನ್ಗೆ ಸಂಸಾರನೇ ಸಾಕಾಗೋಗಿದೆ. ಇವ್ರಂತೂ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ದಿನ ನನಗೆ ಚಿತ್ರ ಹಿಂಸೆ ಕೊಡ್ತಾರೆ. ಅದಕ್ಕೆ ಹೊಡಿತಾರೆ, ಬೈತಾರೆ, ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ನನಗೂ ಸಾಕಾಗೋಗಿದೆ ಈ ಜೀವನ. ಇವ್ರಂತೂ ಹೆಂಡತಿಯನ್ನು ಪ್ರೀತಿಯಾಗ್ಲಿ ಒಂದ್ ಭಾವನೆ ಆಗ್ಲಿ ಏನನ್ನೂ ಇಟ್ಟಿಲ್ಲ ನನ್ನ ಮೇಲೆ. ಅವ್ರಿಗೆ ಬೇಕಾಗಿರೋದು ಮನೆ ಕೆಲಸದವಳು, ಹೆಂಡತಿ ಅಲ್ಲ. ಅತ್ತೆನೂ ಸಹ ಅಷ್ಟೇನೇನೆ, ನನ್ನ ಸೊಸೆ ತರ ನೋಡೋದೇ ಇಲ್ಲ. ಅದಕ್ಕೆ ಪ್ರತಿ ಒಂದ್ ವಿಷಯದಲ್ಲೂ ತಪ್ಪು ಹುಡುಕ್ತಾರೆ. ನಾನ್ ಏನ್ ಮಾಡ್ಲಿ ಹೇಳಿ? ನನ್ಗಂತೂ ಸಂಸಾರನೇ ಬೇಡ. ಅದಕ್ಕೆ ಇದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ದಯವಿಟ್ಟು ಅಣ್ಣನ್ಗೆ ಹೇಳ್ಬಿಟ್ಟು ಈ ಸಂಸಾರ ಅನ್ನೋ ಜಂಜಾಟದಿಂದ ಮುಕ್ತಿ ಕೊಡಿಸ್ಬಿಡಿ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ. ನಾನು ಹೇಗೋ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಜೀವನ ನಾನು ನಡೆಸ್ಕೊಳ್ತೀನಿ. ಅದಕ್ಕೆ ಸುಶಿ, ಸಂಸಾರ ಅಂದ್ರೇನೆ ಹೀಗೆ, ಚಿಕ್ಕ ಪುಟ್ಟ ಜಗಳ ಇದ್ದೇ ಇರುತ್ತೆ. ಅದಕ್ಕೆ ಇಷ್ಟು ಗಟ್ಟಿ ನಿರ್ಧಾರ ಮಾಡಿದ್ರೆ ಹೇಗಮ್ಮ? ನಿನ್ ಗಂಡ ನಿನ್ ಮೇಲೆ ಕೈ ಮಾಡಿರೋ ತುಂಬಾನೇ ದೊಡ್ಡ ತಪ್ಪು. ನಿಮ್ಮ ಅಣ್ಣ ಬರ್ಲಿ, ನಿನ್ ಗಂಡನ್ ಕರೆಸಿ ಮಾತಾಡಿಸ್ತೀನಿ. ಇನ್ನೊಂದು ಅವಕಾಶ ಕೊಡು ನಿನ್ ಗಂಡಂಗೆ. ಒಂದ್ ಮಗು ಆದ್ರೆ ಎಲ್ಲ ಸರಿ ಆಗುತ್ತೆ. ತುಂಬಾ ಜನರ ಸಂಸಾರ ಮಕ್ಳಾಗೋದ್ಮೇಲೆ ಸರಿ ಹೋಗಿದೆ. ನೀನ್ ಈ ಮನೆಗ್ ಭಾರ ಆಗೋಗ್ತೀಯ ಅಂತ ಎಲ್ಲೆಲ್ಲೂ ನನ್ ಮನ್ಸಲ್ಲಿಲ್ಲ. ನೀನು ಈ ಮನೆ ಮಗಳು, ನೀನ್ ಯಾವಾಗ ಬೇಕಾದ್ರೂ ಈ ಮನೆಗ್ ಬರ್ಬೋದು. ನೀನ್ ನಮ್ಗೆ ಯಾವತ್ತೂ ಭಾರ ಅಲ್ಲ. ನನ್ನ 2 ಹೆಣ್ಮಕ್ಳಲ್ಲಿ ನೀನು ಒಬ್ಳು. ಇವತ್ತು ಬಿಟ್ಟು ಬರೋದು ತುಂಬಾ ಸುಲಭ, ನಾಳೆ ಅದನ್ನ ಕಟ್ಟೋದು ತುಂಬಾ ದೊಡ್ಡ ಕಷ್ಟ. ನಾಳೆ ನಿನ್ ಸ್ನೇಹಿತರನೋ ಸಂಬಂಧಿಕರನೋ ಯಾರ್ದೋ ಒಂದ್ ಮದ್ವೆನೋ ಆನಿವರ್ಸರಿನೋ ಮಕ್ಳು ಬರ್ತಡೇನೋ ನೋಡ್ಕೊಂಡ್ ಬಂದಾಗ ಅಯ್ಯೋ ಅವತ್ ನನ್ಗೂ ಯಾರಾದ್ರೂ ಬುದ್ಧಿ ಹೇಳಿದ್ರೆ ನನ್ನ ಸಂಸಾರನೂ ಉಳಿತಾ ಇತ್ತು, ನಾನು ಇವತ್ತು ಚೆನ್ನಾಗಿರ್ತಿದ್ದೆ ಅನ್ನೋ ನೋವು ತಿಂತೀಯ. ಆ ನೋವು ನೀನ್ ತಿನ್ಬಾರ್ದು ಅನ್ನೋದಕ್ಕೋಸ್ಕರ ಬುದ್ಧಿ ಹೇಳ್ತಿದೀನಿ. ಸ್ವಲ್ಪ ಸಹಿಸ್ಕೊಂಡ್ ಗಂಡನ ಮನೆಗೆ ಹೋಗು ಅಂತ. ನನ್ನನ್ನಂತೂ ಮತ್ತೆ ಆ ಮನೆಗೆ ಹೋಗು ಅಂತ ಹೇಳ್ಬೇಡಿ. ಅದಕ್ಕೆ ಹೋದ್ರೆ ಬರೋದು ನನ್ನ ಹೆಣನೇ ಹೊರ್ತು ನಾನಲ್ಲ. ಚೇಚೆ ಬಿಡ್ತು ಅನ್ನು. ನಿನ್ಗೋಸ್ಕರ ನಿನ್ ತವ್ರ ಮನೆ ಬಾಗ್ಲಿ ಯಾವಾಗ್ಲೂ ತೆರೆದಿರುತ್ತೆ. ನಿನ್ಗಂತೂ ತನ್ನ ಹಾಕಲ್ಲ ಅಂತೀನ. ನೀನ್ ಹೋಗಿ ನಿನ್ ಹೆಣ ಬರುತ್ತೆ ಅಂದ್ರೆ ಅಂತ ಸಂಸಾರ ನಮ್ಗೆ ಯಾಕೆ? ನಿನಗೆ ಮನ್ಸಿಲ್ಲ ಅಂದ್ರೆ ಇನ್ ಬೇಡವೇ ಬೇಡ. ನಿಮ್ ಅಣ್ಣ ಬರ್ಲಿ, ಮಾತಾಡ್ತೀನಿ.